ವೆಲ್ಕಮ್ ಬ್ಯಾಕ್ ನನ್ನ ಬ್ಲಾಗ್ಗೆ. ಇವತ್ತಿನ ಬ್ಲಾಗಲ್ಲಿ ಏನು ಅಂತ ಕೇಳ್ತೀರಾ? ಇವತ್ತಿನ ಬ್ಲಾಗಲ್ಲಿ ಬಾಲ್ಕನಿ ಮೇಕ್ ಓವರ್ ಹೇಗೆ ಮಾಡೋದು ಅಂತ. ಆದರೆ ನನ್ನ ತಲೆಯಲ್ಲಿ ಬರೋದು ಎಲ್ಲ ಮುಗಿದ್ಮೇಲೆ ನನ್ನ ತಲೆಗೆ ಬರುತ್ತೆ. ಅದಕ್ಕಿಂತ ಮುಂಚೆ ನನ್ನ ತಲೆಗೇನು ಬಂದಿರಲ್ಲ. ಇದು ಹಾಗೆ ಆಯಿತು. ನನ್ನ ಮಕ್ಕಳು ತೆಗ್ದು ಸ್ಟ್ಯಾಂಡ್ ಬಂತು ಅಂತ ಹೇಳಿಬಿಟ್ಟು ಎಲ್ಲ ತೆಗ್ದು ಆಚೆ ಇಡ್ತಿದ್ರು. ಆವಾಗ ಜ್ಞಾಪನ ಬಂತು, ಸರಿ ಯಾಕೆ ನಾನು ಒಂದು ನಮ್ಮ ಬಾಲ್ಕನಿನ ಮತ್ತು ಕ್ಲೀನಾಗಿ ಜೋಡಿಸೋದು ಹೇಗೆ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಅಷ್ಟೊತ್ತಿಗೆ 1/4% ಕೆಲಸ ಆಗೋಗಿತ್ತು. ನನ್ನ ಮಕ್ಕಳು ಎಲ್ಲ ತೆಗ್ದುಬಿಟ್ಟಿದ್ರು. ಆವಾಗ ತೊಗೊಂಡೋದೆ ಫೋನ್ ದೊಡ್ಡದಾಗೆ, ನಮ್ಮ ಬಾಲ್ಕನಿ ಹೇಗೆ ಮಾಡ್ತೀವಿ ನೋಡಿ ಅಂತ ಹೇಳಿ ತೋರಿಸೋಣ ಅಂತ ಹೇಳಿ. ಅಲ್ಲಿವರೆಗೂ ನನಗೆ ನೆನಪೇ ಇಲ್ಲ. ಆಮೇಲೆ ಇಷ್ಟೆಲ್ಲ ಆಲ್ರೆಡಿ ತೆಗ್ದಾಗ್ಬಿಟ್ಟಿತ್ತು. ಸರಿ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಿಮಗೆ ತೋರ್ಸೋಕ್ಕೆ. ಮೊದಲಿಗೆಲ್ಲ ತೆಗ್ದು ಈ ಕಡೆ ಇಟ್ಟಿದ ಮೇಲೆ ಫಸ್ಟ್ ನಿಮಗೆ ತೋರಿಸ್ಬೇಕಿತ್ತು ಸ್ಟ್ಯಾಂಡ್ ಬಂದಿದ್ದು. ಆ ಸ್ಟ್ಯಾಂಡ್ ಬಂತಲ್ವ ಅಂತಲೇ ಇದು ಮಾಡಿದ್ದು. ಇದು ನಾವು ಹೋದ ವರ್ಷ ಈ ಮನೆಗೆ ಬಂದಾಗ ಮಾಡಿಸಿದ್ದು. ಅಂದರೆ ನಾವು ಗಿಡ ಎಲ್ಲ ತೆಗ್ದು ಇಟ್ಟು ಆಚೆ ಕ್ಲೀನಾಗಿ ಜೋಡಿಸೋಣ ಅಂತ ಕೆಳಗೆ ಮಾತ್ರ ಜೋಡಿಸೋ ಐಡಿಯಾ ಇತ್ತು. ಆಮೇಲೆ ಅನ್ನಿಸ್ತು ಯಾಕೆ ಮೇಲೆ ಕೂಡ ಜೋಡಿಸ್ಬಾರ್ದು, ಗಲೀಜಾಗಿಬಿಟ್ಟಿದೆಯಲ್ಲ, ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ. ಸರಿ ಅಂತ ಹೇಳಿ ಐಡಿಯಾ ಮಾಡಿದ್ದದು. ಸ್ವಲ್ಪ ಮಾಡ್ತಾ 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 ಫುಲ್ ಕೆಲಸ ಹಿಡಿತು. ಯಾಕಂದರೆ ಇಲ್ಲಿ ನೋಡಿ, ನೀರು ಹಾಕಿ ಏನು ಮಾಡಿದ್ದೀವಿ, ತುಕ್ಕಿಟ್ಬಿಟ್ಟಿದೆ. ಅದ್ರ ಮುಂಚೆ ನಾವು ಹಾಕಿದ್ದಿದ್ದು ಅದಕ್ಕೆ ಸೀಟ್ ಹಾಕಿದ್ದಿಲ್ಲ. ಅದೇನೇನಿತ್ತೋ ಮನೇಲಿ ಉಳಿದಿದ್ದು ಕೆಲಸ ಮಾಡಿ ಸಾಮಾನೆಲ್ಲ ಏನೇನೋ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕಿಬಿಟ್ಟಿದ್ವಿ. ಅಂದರೆ ಇತ್ತಲ್ವ ಹಾಕಿಬಿಟ್ಟಿದ್ವಿ. ಅದು ನೋಡಿದ್ರೆ ಕೆಳಗೆ ತುಕ್ಕಿಡಿತಿತ್ತು. ಸರಿ ತುಕ್ಕು ಬೇರೆ ಹಿಡಿತಿದೆ, ಪೈಂಟ್ ಮಾಡಿಲ್ಲ ಅಂದರೆ ಏನಾಗೋಗುತ್ತೆ, ಅದು ಮತ್ತೆ ತುಕ್ಕಿಡ್ಬಿಟ್ಟು ಕಬ್ಬಣ ಹಾಳಾಗೋಗುತ್ತೆ. ಸರಿ ಇವತ್ತೇನು ಜೋಡ್ಸೋದು ಬೇಡ, ಫುಲ್ ತೆಗ್ದಿಡೋಣ, ಆಮೇಲೆ ಪೈಂಟ್ ಇದು ಮಾಡೋಣ ಅಂತ, ಪೈಂಟ್ ಹೊಡೆಯೋಣ ಅಂತ ಐಡಿಯಾ ಮಾಡಿದ್ವಿ. ಸರಿ ಬ್ಲ್ಯಾಕ್ ಪೈಂಟ್ ಇದ್ದಿಲ್ಲ, ಇತ್ತು ಎಲ್ಲೋ ಇಟ್ಬಿಟ್ಟಿದ್ದೀವಿ, ಸಿಕ್ಕಿಲ್ಲ. ಸರಿ ಅಂತ ಅಂಗಡಿಗೆ ಹೋಗಿ ಪೈಂಟ್ ತರಕ್ಕಂತ ಹೋಗಿದ್ದು. ಹಾಗೆ ಇದ್ರ ಮೇಲೆ ಸೀಟ್ ಹಾಕಬೇಕಿತ್ತು. ಹೇಗೋ ಹೋಗಿದ್ದೀವಲ್ಲ ಅಂತ ಪೈಂಟ್ ಅಂಗಡಿಗೆ ಸೀಟು ಕೂಡ ತೊಗೊಂಡು ಬಂದೆ. ಅದು ವೀಡಿಯೋ ಮಾಡ್ಕೊಂಡಿಲ್ಲ ನಿಮಗೆ ನಾನು. 5 ಮೀಟರ್ ಸೀಟ್ ತೊಗೊಂಡು ಅದು ಕಟ್ ಮಾಡಿಸ್ಕೊಂಡು ಅಲ್ಲಿಂದನೇ ತೊಗೊಂಡು ಬಂದ್ವಿ. 5.5 ಮೀಟರ್ ಅನಿಸುತ್ತೆ. ಅಲ್ಲೇ ಕಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಫಸ್ಟು ಕ್ಲೀನ್ ಮಾಡ್ಕೊಂಡ್ವಿ. ಯಾಕೆ ಅಂದರೆ ತುಕ್ಕಿಡಿಯುತ್ತೆ ಅಂದರೆ ಅದು ಒಂಥರ ಕಬ್ಬಣ ಮಣ್ಣು ಥರ ಬಿಟ್ಕೊಂಡಿರುತ್ತೆ, ಆ ಥರ ಆಗಿತ್ತು. ಅದನ್ನು ಕ್ಲೀನ್ ಮಾಡಿಕೊಂಡೆ. ಫಸ್ಟ್ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಂಡ್ವಿ. ನಾವು ಮಕ್ಕಳು ಎಲ್ಲ ಸೇರಿ, ನಾನು ಒಬ್ಬಳೇ ಇಷ್ಟು ಗನಂದರಿ ಕೆಲಸ ಮಾಡೋಲ್ಲ, ಹಾಗಾಗಿ ಮಕ್ಕಳೆಲ್ಲ ಹೆಲ್ಪ್ ಮಾಡಿದರು. ಆಮೇಲೆ ಇದೆಲ್ಲ ತೆಗ್ದುಬಿಟ್ಟು ಇಲ್ಲೆಲ್ಲ ಏನು ಮಾಡಿದ್ವಿ, ಪೈಂಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಬ್ಲ್ಯಾಕ್ ಪೈಂಟ್ ತೊಗೊಂಡು ಬಂದು ಫುಲ್ಲು ಪೈಂಟ್ ಹೊಡಿದ್ವಿ. ಆಮೇಲೆ ಏನಾಯಿತು, ಸ್ವಲ್ಪದಲ್ಲಿ ಮುಗಿಯುತ್ತೇನೋ ಅಂದ್ಕೊಂಡ್ರೆ ಇದು ಸ್ವಲ್ಪದಲ್ಲಿ ಮುಗಿಯೋ ಕೆಲಸ ಇಲ್ಲ. ಅಂದರೆ ಬೆಳಗ್ಗೆ ಹಿಡ್ದಿದ್ದ ಕೆಲಸ ಸಾಯಂಕಾಲವರೆಗೂ ಆಗಿದೆ. ಅಷ್ಟಕ್ಕೊಂದು ಕೆಲಸ ಇತ್ತು ಇದು. ಬೇರೆ ಕೆಲಸ ಮನೇಲಿ ಅಡುಗೆ ಗಿಡ್ಗೆ ಏನು ಬೇರೆ ಕೆಲಸನೇ ಆಗಿಲ್ಲ, ಇದರಿಂದ ಕೆಲಸ ಆಗೋಯಿತು. ಯಾಕಂದರೆ ತಿರ್ಗೋಕ್ಕೂ ಜಾಗ ಇಲ್ಲ ಬಾಲ್ಕನಿಲಿ, ಹಾಗಾಗೋಗಿತ್ತು. ನಾನು ಸರಿ ವೀಡಿಯೋ ಮಾಡ್ಕೊಂಡಿಲ್ಲ, ನಿಮಗೆ ತೋರ್ಸೋಕ್ಕಾಗಿಲ್ಲ. ಆದರೆ ನಿಜವಾಗ್ಲೂ ತಿರ್ಗೋಕ್ಕೆ ಕೂಡ ಕೆಲಸ ಅಂದರೆ ಜಾಗ ಆಗ್ತಿದ್ದಿಲ್ಲ. ಯಾಕಂದರೆ ನಾನು ಬ್ಲಾಗ್ ಮಾಡೋದು ಮಕ್ಕಳಿಗೆ ಇಷ್ಟ ಇಲ್ಲ. ಅದು ಬೇರೆ ಮಾಡ್ತಿದ್ರೆ ಕೂಗಾಡ್ತಿರ್ತಾರೆ, ನಿಮಗಿದ್ದು ಸ್ಟಾರ್ಟಾ ಅಂತ ಹೇಳಿ. ಆದರೆ ಏನು ಮಾಡೋದು, ಇರೋದೊಂದು 4-5 ಜನ ಫ್ರೆಂಡ್ಸು ನನ್ನ ಬ್ಲಾಗಲ್ಲಿ. ಸರಿ ಅವ್ರ ಹತ್ರನೇ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತೀನಿ. ಅದಕ್ಕೆ ಹೇಳ್ತೀನಿ ನಿಮಗೆ ಆದಷ್ಟು ಶೇರ್ ಮಾಡಿ ಆಮೇಲೆ ಅಂತ. ಆದರೆ ನೀವು ಬ್ಯುಸಿ ಇರ್ತೀರ, ಶೇರ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಇರೋದು 4 ಜನಕ್ಕೋಸ್ಕರ ನಾನು ವೀಡಿಯೋ ಮಾಡಾಕ್ತಾ ಇರ್ತೀನಿ. ಸರಿ, ನಮ್ಮದು ನಿಮ್ಮದು ಫ್ರೆಂಡ್ಶಿಪ್ ಹೀಗೆ ಹೋಗ್ತಾ ಇಡಲಿ, ಎಷ್ಟು ಜನ ಆದರೂ ಇಡಲಿ, ಶೇರ್ ಮಾಡೋಣ, ಮಾತಾಡೋಣ, ಮತ್ತೇನು ಮಾಡೋಕ್ಕಾಗುತ್ತೆ. ಸರಿ ಇದೆಲ್ಲ ತೆಗೆದಿಟ್ವಿ, ಪೈಂಟ್ ಎಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಪೈಂಟೆಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ತೆಗೆದಿಡೋವರೆಗೂ ಟೈಮ್ ಆಗ್ತಾನೇ ಇತ್ತು. ಸರಿ ಅಂತ ಹೇಳಿ ಈ ಥರ ಉಳ್ದಿದ್ದೆಲ್ಲ ಹಾಕ್ಬಿಟ್ಟಿದ್ವಿ. ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದರಲ್ಲೇ ಪಾಟ್ ಇಟ್ಟಿದ್ವಿ. ಆಮೇಲೆ ಅದಕ್ಕೆ ಸೀಟ್ ತೊಗೊಂಡು ಬಂದಿದ್ದು. ಈ ಥರ ಏನೇನಿತ್ತೋ ಎಲ್ಲ ಹಾಕ್ಬಿಟ್ಟಿದ್ವಿ. ಆಮೇಲೆ ಪೈಂಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಪೈಂಟ್ ಮುಗಿಯೋ ಕಥೆನೇ ತೊಗೊಳ್ತಾ ಇಲ್ಲ. ಯಾಕಂದರೆ ಕೈಯೆಲ್ಲ ನೋವು ಬರುತ್ತೆ. ತುಂಬ ಹೊತ್ತು ಅಂದರೆ ಬಿಸಿಲು ಚೆನ್ನಾಗಿರಬೇಕು, ಬೇಗ ಒಣ್ಕೊಳ್ಳುತ್ತೆ. ಬಿಸಿಲು ಕಮ್ಮಿ ಇದ್ದರೆ ಲೇಟಾಗಿ ಒಣ್ಕೊಳ್ಳುತ್ತೆ, ಅದು ಬೇರೆ ಕಾಯಬೇಕು. ಇದು ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ಇದು ಬಳ್ಳಿದಲ್ಲ. ಅದು ಏನಾದ್ರು ತೆಗಿಯೋಕ್ಕೆ ಹೋಗ್ತೀನಿ ಅಂದರೆ ಗಿಡನೇ ಹಾಳಾಗೋಗುತ್ತೆ. ಹಾಗಾಗಿ ನಾವು ಆ ಗಿಡನ ಸ್ವಲ್ಪ ಮೇಲೆ ಎತ್ತಿ ಅದ್ರ ಮೇಲೆ ಸೀಟ್ ಹಾಕಿದ್ವಿ. ಪೈಂಟು ಕೂಡ ಹಾಗೆ ಕಷ್ಟಪಟ್ಟು ಮಾಡಿದ್ವಿ. ಇದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಸೈಡ್ ಫುಲ್ಲು ಅಂದರೆ ಏನು ಕ್ಲೀನ್ ಮಾಡ್ಕೊಳ್ಳೋದಂದರೆ ಆ ಥರ ಏನು ತುಂಬ ಗಲೀಜಲ್ಲ.
ಆ ಗಿಡಕ್ಕೆ ನೀರು ಹಾಕಿರ್ತೀವಲ್ಲ ಅದು, ಆಮೇಲೆ ಗಿಡದ ಎಲೆಗಳು ಅದೆಲ್ಲ ಬಿದ್ದಿರುತ್ತೆ. ಆಮೇಲೆ ನೀರು ಹಾಕಿದಾಗ ಮಣ್ಣು ಜಾಸ್ತಿ ಆಗಿ ಮಣ್ಣು ಆಚೆ ಬಂದು ಬಿದ್ದಿರುತ್ತೆ. ಮಳೆ ಬಂದಾಗ ಅದು ಮಣ್ಣೆಲ್ಲ ಆಚೆ ಬರುತ್ತಲ್ಲ, ಹಾಗಾಗಿ ಇಲ್ಲಿ ನೋಡಿ ತಿರ್ಗೋಕ್ಕೂ ಜಾಗ ಇಲ್ಲ, ಆ ಥರ ತುಂಬ್ಕೊಂಡ್ಬಿಟ್ಟಿದ್ದೀವಿ ಗಿಡ ಎಲ್ಲ. ಆಮೇಲೆ ಮತ್ತೇನು ಅಂದರೆ ಫುಲ್ಲು ಇದು ಮಾಡೋದು ಮುಂಚೆ ನಮ್ಮ ಬಾಲ್ಕನಿ ಎಷ್ಟು ಇದಿತ್ತು ಅಂದರೆ ಇಷ್ಟೊಂದು ಗಿಡ ಇದೆಯಾ ಅಂತ ಅನ್ನಿಸ್ತಿತ್ತು ನಮಗೆ. ಇಷ್ಟೊಂದು ಗಿಡ ಇದೆಯಲ್ಲ ಅಂತ. ಆಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ. ಆಮೇಲೆ ಗಿಡನ ಎಲ್ಲೋ ಗಿಡ ಕಮ್ಮಿ ಆಗಿಬಿಡ್ತಾ ಅಂತ ಅನ್ನಿಸ್ತಿದೆ ನಮಗೆ. ತೋರಿಸ್ತೀನಿ ಮುಂದಕ್ಕೆ ನಿಮಗೆ. ಆಮೇಲೆ ಇದೆಲ್ಲ ನೋಡಿ ಪೈಂಟ್ ಹೊಡ್ಕೊಳ್ಳೋವರೆಗೂ ಸಾಯಂಕಾಲ ಆಗಕ್ಕೆ ಬಂದುಬಿಡ್ತು ಹಾಗೆ. ಆಮೇಲೆ ಇಲ್ಲೆಲ್ಲ ಹೊಡ್ಕೊಂಡ್ವಿ ಪೈಂಟು. ಕ್ಲೀನಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಮಿಕ್ಸ್ ಇದು ಆಯಿಲ್ ಪೈಂಟು ತೊಗೊಂಡು ಬಂದಿದ್ದು, ಬ್ಲ್ಯಾಕ್ ಕಲರು ಆಯಿಲ್ ಪೈಂಟ್ ತೊಗೊಂಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ಬ್ರಷಲ್ಲಿ ಹೊಡೆಯೋವರೆಗೂ ಕೈ ನೋವು ಅಂದರೆ ತೋಳು ನೋವು ಬಂದೇ ಬಿಡುತ್ತೆ. ಆಮೇಲೆ ನಾನು ಸ್ವಲ್ಪ ಹೊಡೆದೆ. ಆಮೇಲೆ ನನ್ನ ಮಕ್ಕಳು ಕೂಡ ಬಂದು ಅವರು ಕೂಡ ಪೈಂಟ್ ಹಾಕೆಲ್ಲ ಇದು ಮಾಡಿದರು. ಆಮೇಲೆ ಪೈಂಟಿಗೆ ಸ್ಟಾರ್ಟ್ ಮಾಡ್ಕೊಂಡು ಪೈಂಟ್ ಮುಗಿಸೋವರೆಗೂ ಇದು ಮುಗ್ದು ಆಮೇಲೆ ಇದು ಒಣಗಬೇಕಲ್ಲ, ಅದಕ್ಕೆ ಬೇರೆ ಟೈಮ್ ಕೊಡಬೇಕಲ್ಲ, ಅದಕ್ಕೆ ಬೇರೆ ಟೈಮ್ ಕೊಟ್ಟಿದ್ದು. ಆಮೇಲೆ ಈ ಥರ ಅದು ಏನಾಗುತ್ತೆ, ಕೆಳಗೆ ಹೋಲ್ ಥರ ಇದೆಲ್ಲ ಪೈಂಟೆಲ್ಲ ಕೆಳಗೆ ಬಿದ್ದೋಗುತ್ತೆ, ಆಚೆ ಇದಾಗುತ್ತೆ. ಆದರೆ ಕೆಳಗೆ ಬೀಳಬಾರ್ದಲ್ಲ ಅಂತ ಸ್ವಲ್ಪ ಸ್ವಲ್ಪನೇ ಪೈಂಟ್ ತೊಗೋಬೇಕು, ಬ್ರಷಲ್ಲಿ ಪೈಂಟ್ ಹೊಡಿಬೇಕು, ಆ ಥರ ಎಲ್ಲ ಇರುತ್ತೆ. ಆ ಥರ ಎಲ್ಲ ಮಾಡೋವರೆಗೂ ಈ ಪೈಂಟಿನ ಕೆಲಸನೇ ಹೆಚ್ಚು ಕಮ್ಮಿ ನಮಗೆ 1.5 ಗಂಟೆ ಹಿಡಿದ್ಬಿಡ್ತು. 1.5 ಗಂಟೆಯಿಂದ 2 ಗಂಟೆ ಪೈಂಟ್ ಹೊಡೆದು ಒಣಗಿಸೋವರೆಗೂ 1-2 ಗಂಟೆ ಅದೇ ವೇಸ್ಟ್ ಆಗೋಯ್ತು ಟೈಮ್. ಅದಾಗಿದ್ಮೇಲೆ ಮತ್ತೇನು ಮಾಡಿದ್ವಿ, ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಆ ಗಿಡ ಎಲ್ಲ ಮತ್ತೆ ಏನು ಮಾಡಿದ್ವಿ, ಕಟಿಂಗ್ ಮಾಡಿದ್ವಿ. ಯಾಕಂದರೆ ತುಂಬ ಉದ್ದುದ್ದ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ಫಸ್ಟ್ ಕಟಿಂಗ್ ಮಾಡ್ಕೊಂಡ್ವಿ. ಗಿಡ ಎಲ್ಲ ಕಟಿಂಗ್ ಮಾಡ್ಕೊಂಡು ಅಂದರೆ ನಾವು ಕೆಳಗಿನ ಪೋರ್ಷನ್ ಇದು ಮಾಡ್ಕೊಂಡಿದ್ದು ಕೆಳಗೆ, ಮತ್ತು ಬಾಲ್ಕನಿ ಇದ್ರ ಮೇಲೆ ಬಾಲ್ಕನಿ ಆಚೆ ಈ ಥರ ಸ್ಟ್ಯಾಂಡ್ ಹಾಕಿದ್ದೀನಿ. ನಿಮ್ಗೆ ತೋರಿಸ್ತೀನಿ ಆಮೇಲೆ ಹೇಗೆ ಅಂತ. ಇದರಲ್ಲಿ ಕ್ಲಿಯರ್ ನಿಮಗೆ ಗೊತ್ತಾಗಲ್ಲ. ಈ ಥರ ಸ್ಟ್ಯಾಂಡ್ ಹಾಕಿದ್ದೀವಿ. ಆ ಸ್ಟ್ಯಾಂಡ್ ಮೇಲೆ ಗಿಡ ಫಸ್ಟ್ ಆ ಕಡೆ ಗಿಡ ಇಟ್ಟಿದ್ವಿ, ಆಮೇಲೆ ಕೆಳಗೂ ಗಿಡ ಇಟ್ಟಿದ್ವಿ. ಅದ್ರ ಮೇಲೂ ಮತ್ತೆ ಗಿಡ ಇಟ್ಟಿದ್ವಿ. ಅದನ್ನು ಕೈ ಹಾಕಿಲ್ಲ ಆವತ್ತು, ಯಾಕಂದರೆ ಅದಕ್ಕೆ ಕೈ ಹಾಕೋಕ್ಕೋದ್ರೆ ಒಂದಿನ ಫುಲ್ ಬೇಕಿತ್ತು ಅನಿಸುತ್ತೆ. ಅದು ನೀಟಾಗೇ ಇದೆ, ಅದಿನ್ನೂ ಏನು ಮಣ್ಣು ಚೇಂಜ್ ಮಾಡಬೇಕು ಇಲ್ಲ ಗೊಬ್ಬರ ಹಾಕಬೇಕು ಅಂತ ಏನಿಲ್ಲ, ಕ್ಲೀನಾಗೇ ಇದೆ. ಅದೆಲ್ಲ ನಾವೇನು ಮಾಡಿದ್ವಿ, ಗಿಡ ಅಂದರೆ ಉದ್ದುದ್ದ ಬಂದಿತ್ತು, ಅದೆಲ್ಲ ಕಟ್ ಮಾಡ್ಕೊಂಡಿದ್ವಿ. ಯಾಕಂದರೆ ಕಟ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ನೋಡಿ ಇಷ್ಟೆಲ್ಲ ಇದೆ ಅಲ್ವಾ. ಜೋಡಿಸಿದ ಮೇಲೆ ನಮಗೆ ಅನ್ನಿಸ್ತು ಗಿಡನೇ ಇಲ್ವೇನೋ ಅಂತ, ಬೋಳ ಕಾಣಿಸ್ತಾ ಇದೆ. ಇನ್ನೂ ಗಿಡ ತೊಗೊಂಬಂದು ಹಾಕಬೇಕು ಅಂತ ಅನ್ನಿಸ್ತಾ ಇದೆ ಈಗ ನಮಗೆ. ಈ ಥರ ಇದೆಲ್ಲ ಪೈಂಟ್ ಆಗಕ್ಕೆ ಬಂತು. ಇದೆಲ್ಲ ಆಗಿದ್ಮೇಲೆ ಈ ಪೋರ್ಷನ್ ನಾವು ತೆಗಿಯೋಕ್ಕೆ ಹೋಗಿಲ್ಲ. ಇದೇನಾದರೂ ತೆಗೆದ್ಬಿಟ್ಟಿದ್ರೆ ಅಂತೂ ಕೆಲಸ ಅಷ್ಟೊಂದು ಆಗ್ತಾಯಿತ್ತು. ಅಂದರೆ ಸ್ವಲ್ಪ ಇದು ಮಾಡೋಕ್ಕೆ ಹೋಗಿ ಫುಲ್ಲು ನೀಟಾಗಿ ಕೆಲಸ ಆಯಿತು. ಅಂದರೆ ನಾವು ಮಾಡೋಕ್ಕೋಗಿ ಸ್ವಲ್ಪ ಸ್ಟ್ಯಾಂಡ್ ಹಾಕಕ್ಕೆ ಹೋಗಿದ್ದು, ಅದು ನೋಡಿದರೆ ಫುಲ್ ಕ್ಲೀನೇ ಆಗೋಯಿತು. ಆಮೇಲೆ ಮತ್ತೆ ನನ್ನ ಮಗಳು ಮಿತ್ರ ಅಲ್ಲಪ್ಪ, ಮೀಶೋಯಿಂದ ಅನಿಸುತ್ತೆ, ಲೈಟ್ ಬೇರೆ ತರಿಸಿದ್ಲು. ಅಂದರೆ ಹೇಗೆ ಅಂದರೆ ಅದು ನೈಟ್ ಹೊತ್ತು ಹಾಕೋದು, ಅದು ಮುಂದಕ್ಕೆ ಹೇಳ್ತೀನಿ ಬನ್ನಿ. ಈ ಸೀಟ್ ತರಕ್ಕಂತಲೇ ಹೋಗಿದ್ದಿದ್ದು. ಈ ಸೀಟ್ ಕೆಳಗಿಟ್ಟು ಇದ್ರ ಮೇಲೆ ಗಿಡ ಇಟ್ಟರೆ ಸ್ವಲ್ಪ ತುಕ್ಕಿಡಿಯಲ್ಲ ಅನ್ನೋ ಉದ್ದೇಶಕ್ಕೆ ಈ ಸೀಟ್ ತೊಗೊಂಡು ಬಂದು ಅಲ್ಲಿಂದನೇ ಕಟ್ ಮಾಡ್ಕೊಂಡು ಬಂದಿದ್ವಿ. ಆ ಸೀಟನ್ನ ಹಾಕಿದ್ವಿ ಒಣಗಿದ ಮೇಲೆ. ಅದ್ರ ಮೇಲೆ ಮತ್ತೆ ಗಿಡನ ಜೋಡಿಸ್ಕೊಂಡ್ವಿ. ಅಂದರೆ ನಮ್ಮನೆ ಹಿಂದೆ ಒಂದು ಖಾಲಿ ಸೈಟ್ ಇದೆ, ಅದು ಕಟ್ಟಿದ ಮೇಲೆ ಇಷ್ಟು ಬೆಳಕು ಇಷ್ಟು ಇದು ಬರ್ತೋ ಇಲ್ವೋ ಗೊತ್ತಿಲ್ಲ. ಅದು ಫ್ಲ್ಯಾಟ್ ಕಟ್ಟಕ್ಕಂತಲೇ ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ನಾನು ಅಂದ್ಕೊಳ್ಳೋ ಸದ್ಯಕ್ಕಲ್ಲಿ ಏನೂ ಆಗಿಲ್ಲ ಅಂದ್ರೇ ಸಾಕು ಅಂತ. ಯಾಕೆಂದರೆ ಆ ಪಕ್ಕದ ಆ ಕಡೆ ಇದರಲ್ಲಿ ಫುಲ್ ಬಿಲ್ಡಿಂಗ್ಸ್ ಇದೆ. ನಾವು ತೊಗೊಂಡಿರೋ ಜಾಗದಲ್ಲಿ ನಾವು ಈ ಕಡೆ ಅಂದರೆ ಒಂಥರ ಬೆಳಕು ಮತ್ತು ಗಾಳಿ ಚೆನ್ನಾಗಿ ಬರಲಿ, ಅಂದರೆ ಇದಾಗಲಿ ಅಂತ ನಾವು ಈ ಸೈಡ್ ತೊಗೊಂಡಿದ್ವಿ. ಅದು ಯಾವ ಮನೆ ಕಟ್ಟೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅದು ಎಲ್ಲಿ ಇದಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸೈಡ್ ನಾವು ತೊಗೊಂಡಿರೋದು ಆ ಥರ. ನೋಡಿ ಈ ಥರ ಎಲ್ಲ ಪೈಂಟ್ ಹೊಡೆದು ನನ್ನ ಕೈ ಎಲ್ಲ ಗಲೀಜು. ಇಷ್ಟು ಕೆಲಸ ಮಾಡಿದ್ದೀವಿ, ಅದರಲ್ಲೂ ನಮ್ಮ ಸ್ಮೋಕಿ ಬೇರೆ ಬಂದು ನೋಡ್ಕೊಂಡು ಹೋಗೋದು ಏನು ಮಾಡ್ತಿದ್ದೀವಿ ಅಂತ ಹೇಳಿ. ಎಷ್ಟು ಕಷ್ಟಪಟ್ಟಿದ್ದೀವಲ್ವ. ಅಂದರೆ ಕೆಲಸ ಹಿಡಿಬೇಕಾದ್ರೆ ಪೈಂಟು ಒಂದಿನ ಅಂದರೆ ಅದಕ್ಕೆ ಆಯಿಲ್ ಹಾಕಿ ತೆಗ್ದು ಎಲ್ಲ ಮಾಡೋವ್ರಿಗೂ ಕೆಲಸ ಹಿಡಿದ್ಬಿಡುತ್ತೆ ಸಿಕ್ಕಾಪಟ್ಟೆ. ಅಂದರೆ ಫುಲ್ ನಮ್ಮ ಕೈಯೆಲ್ಲ ಪೈಂಟ್ ಆಗಿತ್ತು. ಇದನ್ನು ನೈಟ್ ನಾನು ತೆಗೆದಾಗ ಅಂದರೆ ಫುಲ್ ಸಾಯಂಕಾಲ ಅಂದರೆ ಕಟ್ ಮಾಡ್ಕೊಂಡಿದ್ವಿ, ಗಿಡ ಎಲ್ಲ ಕಟ್ ಮಾಡಿದ್ವಿ.
ಆಗೋವರೆಗೂ ನೈಟ್ ಆಯಿತು. ಮತ್ತು ನಿಮಗೆ ತೋರಿಸ್ತೀನಿ. ಇದೇ ಲೈಟ್ ನಾವು ತೊಗೊಂಡು ಬಂದಿದ್ದು. ಇದೇನು ಗೊತ್ತಾ, ಇದು ಸೋಲಾರ್ ಲೈಟ್ ಥರ ಬಿಸಿಲಲ್ಲಿ ಹಾಕಿದರೆ ನಾವು ಕರೆಂಟ್ ವೈರ್ ಏನೂ ಬೇಡ ಇದಕ್ಕೆ. ನನ್ನ ಮಗಳು ತರಿಸಿದ್ದು ಇದು ಒಂದು 12-15 ಏನೋ ಬಂದಿತ್ತು ಅನಿಸುತ್ತೆ. ಇದು ಹಾಕಿಬಿಟ್ರೆ ನಿಮಗೆ ಬಿಸಿಲಿಗೆ ಏನಾಗುತ್ತೆ ನೀಟಾಗೆ ಬೆಳಗ್ಗೆ ಹೊತ್ತಿರೋ ಬಿಸಿಲನ್ನ ತೊಗೊಂಡು ಯಾವಾಗ ಕತ್ತಲೆ ಆಗಕ್ಕೆ ಹೋಗುತ್ತೋ ಅದಾಗೆ ಆಟೋಮೆಟಿಕ್ಕಾಗೆ ಹತ್ಕೊಳ್ಳುತ್ತೆ ಲೈಟ್, ಅದಾಗೆ ಆನ್ ಆಗುತ್ತೆ. ಮತ್ತು ಬೆಳಕಾದಾಗ ಅದಾಗೆ ಆಫ್ ಆಗುತ್ತೆ. ಆದರೆ ಏನು ಅಂದರೆ ಇದಕ್ಕೆ ಬಿಸಿಲು ತುಂಬ ಇರಬೇಕು. ನಿಮಗೆ ಬಿಸಿಲಿಲ್ಲ ಅಂದರೆ ಇದು ಹತ್ತೋದೇ ಇಲ್ಲ. ಅಂದರೆ ಬೆಳಕೆ ಬರಲ್ಲ. ತುಂಬ ಎಷ್ಟು ಬಿಸಿಲಿರುತ್ತೋ ಅಷ್ಟೇ ಬೆಳಕು ಬರುತ್ತೆ. ಆಮೇಲೆ ಇದು ಸಾಯಂಕಾಲ ಹೊತ್ತು ಇಲ್ಲಿ ಕೂತ್ಕೊಂಡು ಬಾಲ್ಕನಿಲಿ ಕೂತ್ಕೊಂಡು ಒಂಥರ ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ಆ ಲೈಟ್ ಒಂಥರ ಡಿಮ್ಮಾಗಿ ಲೈಟ್ ಇರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಹಾಗಾಗಿ ಅದು ನನ್ನ ಮಗಳಿಗೆ ತೊಗೊಂಬಂದು ಹಾಕಿದ್ಲು. ಒಂದು 15 ಏನೋ ಹಾಕಿದ್ದೀವಿ. ಆಮೇಲೆ ಏನು ಮಾಡಿದ್ವಿ, ಇದೆಲ್ಲ ನಾವು ಜೋಡಿಸಿದ್ದು ನಿಮ್ಗೆ ಅಂದಿದ್ದೀನಿ. ಇದೆಲ್ಲ ಜೋಡಿಸ್ದಾಗ ನೋಡಿ ನಮಗೆ ಅನ್ನಿಸ್ತಾ ಇದೆ ಎಷ್ಟು ಖಾಲಿ ಇದೆ. ಆಮೇಲೆ ಬೋಳ ಥರ ಕಾಣಿಸ್ತಿದೆ. ಇನ್ನೊಂದು ಸ್ವಲ್ಪ ಗಿಡ ತೊಗೊಂಬಂದು ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಗಿಡ ತುಂಬ ಇರೋದೆಲ್ಲ ಏನು ಮಾಡಿದ್ದೀವಿ, ಕಟ್ ಮಾಡಿಬಿಟ್ಟಿದ್ದೀವಿ. ಫುಲ್ ಗಿಡ ಕಟ್ ಮಾಡಿದ್ದೀವಿ, ಅಂದರೆ ನೀಟಾಗಿ ಮತ್ತೆ ಚಿಗುರು ಹೊಡಿಲಿ ಅಂತ. ಆಮೇಲೆ ಈ ಸೈಡ್ ಏನು ಮಾಡ್ಕೊಂಡಿದ್ದೀವಿ, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ಬೀಜ ಹಾಕಿಬಿಟ್ಟಿದ್ದೀವಿ ಸ್ವಲ್ಪ ಹೊತ್ತು. ಏಕೆ ಅಂದರೆ ಅದು ಮೆಂತ್ಯ ಸೊಪ್ಪು ಯಾವಾಗಾದ್ರು ಬೇಕು ಅಂದರೆ ಯೂಸ್ ಮಾಡ್ಕೋಬೋದಲ್ವ. ಹಾಗಾಗಿ ಬೀಜ ಹಾಕಿಬಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟಿದ್ದೀನಿ. ಯಾವಾಗ ಬೇಕೋ ಆವಾಗ ಸ್ವಲ್ಪ ಕೊತ್ತಂಬರಿ ಮುರ್ಕೊಂಡು ಅರ್ಜೆಂಟ್ ಇದ್ದಾಗ ಇದು ಮಾಡ್ಬೋದು. ಕರ್ಬೇವಿನ ಸೊಪ್ಪು ಕೇಳಲೇಬೇಡಿ. ಆವಾಗ ಯೂಸ್ ಮಾಡ್ತಾ ಗಿಡನೇ ಬೋಳ ಮಾಡಿಟ್ಟಿದ್ದೀನಿ. ಇನ್ನೊಂದು ಕಡೆಗೆ ಇನ್ನೂ ಒಳ್ಳೆ ಕರ್ಬೇವಿನ ಸೊಪ್ಪು ತೊಗೊಂಬಂದು ಮತ್ತೆ ಹಾಕಬೇಕು. ಅಂದರೆ ಕರ್ಬೇವಿನ ಸೊಪ್ಪು ಗಿಡ ತೊಗೊಂಬಂದು ಮತ್ತೊಂದು ಹಾಕಬೇಕು, ಅಷ್ಟು ಬೋಳ ಮಾಡಿಟ್ಟಿದ್ದೀನಿ ಆ ಗಿಡಕ್ಕೆ. ಆದರೆ ಚಿಗುರು ಹೊಡಿತಾ ಇದೆ. ಆದರೆ ನಾನು ಕಿತ್ತಿನೇ ಹಾಳು ಮಾಡಿಬಿಟ್ಟಿರ್ತೀನಿ, ಬರೋಕ್ಕೆ ಬಿಡ್ತಾಯಿಲ್ಲ. ಆವಾಗಲೇ ಕೀಳ್ತಾ ಇರ್ತೀನಿ. ಇಲ್ಲ ಅಂದರೆ ಸಾಕು ಅಲ್ಲಿ ಹೋಗಿ ತೊಗೊಂಡು ಬರ್ತಾಯಿರ್ತೀನಿ. ಆಮೇಲೆ ಒಂದು ಮಾವಿನಕಾಯಿ ಗಿಡ, ಅಂದರೆ ನಮ್ಮದು ಗಿಡದಲ್ಲಿ ಒಂದು ಮಾವಿನ ಹಣ್ಣು ತಿಂದು ಬಿಸಾಕಿದ್ವಿ ಅನಿಸುತ್ತೆ ಬೀಜ. ಅದರಲ್ಲೊಂದು ಮಾವಿನ ಹಣ್ಣಿನ ಗಿಡ ಬರ್ತಿತ್ತು. ಅದು ಕೀಳಕ್ಕೆ ಹೋಗಿ ಬೇರು ಮಾತ್ರ ಬಂತು, ಅದ್ರ ವಾಟೆ ಬಂದಿಲ್ಲ. ಆ ಗಿಡ ಬರ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಅದು ಕೂಡ ಹಾಕಿದ್ದೀನಿ. ಆಮೇಲೆ ಮತ್ತೆ ಅನ್ನಿಸ್ತಾ ಇದ್ದಿದ್ದಂದರೆ, ಇದು ತೊಗೊಂಡು ಬಂದಿದ್ದು ನಾನು 80 ರೂಪಾಯಿಗೇನೋ ಈ ಗಿಡ ತೊಗೊಂಡು ಬಂದಿದ್ದು. ಬರೀ ಇಲ್ಲಿವರೆಗೂ ಎಷ್ಟು ಹೂ ಬಿಟ್ಟಿದೆ ಲೆಕ್ಕನೇ ಇಲ್ಲ. 80 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು. ಇಷ್ಟಿಷ್ಟು ಅಗಲ ಹೂ ಬಿಡುತ್ತೆ. ದಿನಕ್ಕೆ 1-2 ಅಂತೂ ಬರ್ತಾನೆ ಇರುತ್ತೆ. ಆದರೆ 80 ರೂಪಾಯಿ ನಾನು ಕೊಟ್ಟಿದ್ದು ನಿಜ ಲಾಸ್ ಇಲ್ಲ. ಯಾಕಂದರೆ 80 ರೂಪಾಯಿಗೆ ಹೆಚ್ಚು ಕಮ್ಮಿ ಇಲ್ಲಿವರೆಗೂ ನಾನು ಒಂದು 50 ಹೂ ಕಿತ್ತಿದ್ದೀನಿ ಅನಿಸುತ್ತೆ. ಬರ್ತಾನೆ ಇರುತ್ತೆ ದಿನದಲ್ಲಿ. ನಂಗೆ ತುಂಬ ಇಷ್ಟ, ಕಲರು ಇಷ್ಟ, ಹೂವು ಇಷ್ಟ, ಯಾವಾಗಲೂ ಇರುತ್ತೆ. ಆದರೆ ಹಬ್ಬದ ಟೈಮಲ್ಲಿ ಮಾತ್ರ ಇರಲ್ಲ. ಬೇಕು ಅಂದಾಗಿರಲ್ಲ, ಬಾಕಿ ಟೈಮಲ್ಲಂತೂ ಇದ್ದೇ ಇರುತ್ತೆ. ಆ ಥರ ಏನಕ್ಕಾದರೂ ಯೂಸ್ ಆಗ್ತಾ ಇರುತ್ತೆ ನನಗೆ ಹೂವು. ಆಮೇಲೆ ಇದೆಲ್ಲ ಏನು ಮಾಡಿದ್ದೀವಿ ಅಂದರೆ, ಗಿಡ ಕಿತ್ತಿರೋದ್ರಿಂದ ಇದೆ ಬಂದಿದ್ದು ಮಾವಿನಕಾಯಿ ಗಿಡ. ಆದರೆ ಬರ್ತೋ ಇಲ್ವೋ ಗೊತ್ತಿಲ್ಲ. ದೊಡ್ಡದಾಗಂತೂ ಹಾಕಿಟ್ಟಿದ್ದೀನಿ. ಆ ಪಾಟ್ ಬೇರೆ ಕಡೆ ಚೇಂಜ್ ಮಾಡಬೇಕು. ಕರ್ಬೇವಿನ ಸೊಪ್ಪು ಹೇಗಿತ್ತು, ಹೇಗಾಗೋಗಿದೆ, ನಿಮ್ಮ ಮನೆಗೆ ಬಂದುಬಿಟ್ಟು ಒಣಗೋಗ್ಬಿಟ್ಟಿದ್ದೀನಿ ಅಂತ ಅಳ್ತಾ ಇರುತ್ತೆ ಆ ಕರ್ಬೇವಿನ ಸೊಪ್ಪಿನ ಗಿಡ ಯಾವಾಗ್ಲೂ. ಆ ಥರ ಆಗಿದೆ. ಹೇಗೆ ಕಾಣಿಸ್ತಿದೆ ನಮ್ಮ ಬಾಲ್ಕನಿ ಹೇಳಿ? ಚೆನ್ನಾಗಿ ಕಾಣಿಸ್ತಿದ್ಯಾ? ಹೇಗಿದೆ ಅಂತ ಹೇಳಿ. ಆಮೇಲೆ ಮತ್ತೇನು, ಇದೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ನಮ್ಮ ಸ್ನೋಕಿ ಬಿಡ್ತಾಳ. ನಮ್ಮ ಸ್ನೋಕಿಗೆ ಏನು ಮಾಡ್ತಾಳೆ, ಅವಳಿಗೆ ತುಂಬ ಇಷ್ಟ. ಅಂದರೆ ಅವತ್ತೇನಾಯಿತು ಅಂದರೆ, ನಾವು ಗಿಡ ಎಲ್ಲ ಕಟ್ ಮಾಡಿದ್ದಕ್ಕೆ ಅಷ್ಟು ಗಾಳಿ ಒಳಗೆ ಬರ್ತಾ ಇದ್ದಿಲ್ಲ ಅನಿಸುತ್ತೆ. ನಾವು ಗಿಡ ಕಟ್ ಮಾಡಿದ್ಮೇಲೆ ನಮಗೆ ಅನ್ನಿಸ್ತು ಗಾಳಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ ಆ ಥರ. ಆಮೇಲೆ ನಮ್ಮ ಸ್ನೋಕಿಗೆ ನಾವು ಅಂದರೆ ಸ್ನೋಕಿ ಬಂದು ಯಾವಾಗಲೂ ಒಂದು ಸ್ವಲ್ಪ ಹೊತ್ತು ಕೂತಿರ್ತಾಳೆ. ಮೇಲೊಂದು ನಾಯಿ ಇದೆ. ಆ ನಾಯಿ ಶಬ್ದ ಮಾಡಿದರೆ ಇವಳು ಶಬ್ದ ಮಾಡ್ತಿರ್ತಾಳೆ. ಫ್ರೆಂಡ್ ಆಗಿದ್ದಾರೋ ಇಲ್ಲ ಜಗಳ ಗಂಟೆಗಳಾಗಿದ್ದಾರೋ ಅದಂತೂ ಗೊತ್ತಿಲ್ಲ. ಯಾಕಂದರೆ ಆದಮೇಲಿಂದ ಅದು ಶಬ್ದ ಕೇಳಿ ಬಾವು ಅಂದರೆ ಇವಳು ಬೈದಿರ್ತಾಳೆ, ಅವನು ಬೈತಾನೆ, ಇವಳು ಬೈತಾಳೆ. ಇಲ್ಲ ಫ್ರೆಂಡ್ಶಿಪ್ಪಿಂದ ಮಾತಾಡ್ತಾರೋ ಇಲ್ಲ ಜಗಳ ಮಾಡ್ತಿರ್ತಾರೋ ಎರಡೂ ನಂಗೆ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಕೂತಿದ ಮೇಲೆ ಅವಳು ಎಷ್ಟು ಚೆನ್ನಾಗಿ ಸ್ಮೆಲ್ ತೊಗೊಳ್ತಿದ್ಳು ಅಂದರೆ, ಆ ಗಾಳಿನ ಎಂಜಾಯ್ ಮಾಡ್ತಿದ್ಳು ಅವಳು. ಆ ಗಾಳಿ ಬರ್ತಿತ್ತಲ್ಲ, ಕಾರಲ್ಲಿ ಹೋಗ್ಬೇಕಾದ್ರೆ ಅವಳು ಹಾಗೆ ಮಾಡ್ತಾಳೆ. ಕಾರಲ್ಲಿ ಹೋಗ್ಬೇಕಾದ್ರೆ ಏನು ಮಾಡ್ತಾಳೆ ಅವಳು, ಬರೋ ಗಾಳಿನ ತೊಗೊಳ್ತಿರ್ತಾಳೆ. ಅಂದರೆ ಕಿಟಕಿ ಹತ್ರ ತಲೆ ಹಾಕ್ಬಿಟ್ಟು ಅಷ್ಟು ಗಾಳಿ ಇಷ್ಟಪಡ್ತಾಳೆ. ಇಲ್ಲೂ ಬರ್ತಿತ್ತು ಅವತ್ತು ಗಾಳಿ ಚೆನ್ನಾಗಿ ಬರ್ತಿತ್ತು. ಆ ಗಾಳಿನ ತೊಗೊಳ್ತಾ ಇದ್ಲು ಅವಳು ಇದರಲ್ಲೇ ಗೊತ್ತಾಗುತ್ತೆ, ಅವಳು ಮಾಡ್ತಿರೋ ಆ್ಯಕ್ಷನಲ್ಲೇ ಗೊತ್ತಾಗುತ್ತೆ. ಆ ಗಾಳಿನ ಎಂಜಾಯ್ ಮಾಡ್ತಿದ್ಲು. ಅವಾಗ ಅನ್ನಿಸ್ತು, ಗಿಡ ಕಟ್ ಮಾಡಿದ್ಮೇಲೆ ಸ್ವಲ್ಪ ಗಾಳಿ ಬರ್ತಿದ್ದೇನೋ, ಅದಕ್ಕಿಂತ ಮುಂಚೆ ಬರ್ತಿದ್ದಿಲ್ಲ ಏನೋ ಅಂತ ನಮಗೆ ಅನ್ನಿಸ್ತು, ಅದು ಗೊತ್ತಿಲ್ಲ. ಆಮೇಲೆ ಇಷ್ಟೇ ನಮ್ಮ ಸ್ಟೋರಿ. ಅದು ನಮ್ಮ ಸ್ನೋಕಿಗ ಆರಾಮಾಗಿ ಕೂತ್ಕೋಬೇಕು, ಆ ನಾಯಿ ಜೊತೆ ತಲಾಟೆ ಮಾಡ್ಕೊಂಡು ಜಗಳ ಮಾಡ್ತಿರ್ಬೇಕು. ಆಮೇಲೆ ಮತ್ತೊಂದು,
ಅದು ಬೊಗಳಿದ್ರೆ ಸಾಕು, ಮೇಲೆ ನೋಡ್ಬಿಟ್ಟು ಏನೋ ಕಚ್ಚಾಕ್ತೀನಿ ಅಂತ ಮೇಲೆ ನೋಡ್ಕೊಂಡು ವ್ಯಾ ಅಂದ್ಕೊಂಡು ಮೇಲೆ ಹೋಗಿರ್ತಾಳೆ. ಆಮೇಲೆ ಅದು ಸುಮ್ಮನೆ ಆದಾಗ ಇವಳು ಸುಮ್ಮನಾಗಿ ಬಿದ್ದಿರ್ತಾಳೆ. ಆದರೆ ಇಬ್ಬರಿಗೂ ಕೆಳಗೆ ಬಂದಾಗ ಬಿದ್ದಾಗ ಜಗಳ ಆಡ್ತಾರೆ ಇಲ್ಲ ಕಚ್ಚಾಡ್ತಾರೋ ಗೊತ್ತಿಲ್ಲ ನನಗೆ. ಒಂದು ಸತಿ ಟ್ರೈ ಮಾಡಬೇಕು ಅಣ್ಣ ಕೆಳಗೆ ಬಂದಾಗ. ಈಗಂತೂ ಇದ್ದಾರೋ ಇಲ್ಲ ಆಡ್ತಾರಲ್ಲ ಏನಾದರೂ ವಿಷಯಕ್ಕೆ ಆ ಥರ ಮಾಡ್ತಾರೋ ನನಗಂತೂ ನೋಡ್ಬೇಕು ಹೇಗಿರುತ್ತೆ ಅಂತ ಹೇಳಿ. ನಾವೇನ್ ಫ್ರೆಂಡ್ಶಿಪ್ ಆಗ್ಲಿ ಅಂತ ಇವಳು ಅದೇ ಮುಖ ಅಂತ ಹೇಳಿ ನೋಡೋದು ಕೂಗೋದು ಆ ತರ ಮಾಡ್ತಿರುತ್ತೆ. ಎಷ್ಟು ಚಂದ ಅಂದ್ರೆ ನಮ್ಗೆ ಹೇಗ್ ಟೈಮ್ ಪಾಸ್ ಆಗುತ್ತೆ ಅನ್ನೋದು ಅದೇ ಮುದ್ದು. ಅದು ಬಂದೇ ನಮ್ಮ ಸಂತೋಷ ಆಗಕ್ ಬಂತು ಅನ್ಸುತ್ತೆ. ನಿಜವಾಗ್ಲೂ ಇದಿಲ್ಲ ಅಂದಿದ್ರೆ ಎಷ್ಟು ಮಿಸ್ ಮಾಡ್ಕೊಳ್ತಿದ್ವು. ಇದು ಎಲ್ಲಾ ಟೈಮಲ್ಲೂ ನಮ್ಗೆ ಸಾಥ್ ಕೊಡುತ್ತೆ. ಬೇಜಾರಿದ್ದಾಗ ಏನೇ ಇದ್ರು ಅಂದ್ರೆ ಏನೋ ಚಂದ ಅವಳಿಗೆ ಎಲ್ಲಾ ಟೈಮಲ್ಲೂ ಮಗು ತರ ಮಾಡ್ತಾಳೆ. ಇನ್ನೂ ಒಂದು ಮಗು ಏನೋ ಅನ್ಬೇಕು ಅಷ್ಟು ಬುದ್ಧಿ ಇದೆ. ಆದರೆ ಅದು ಮಾಡೋದೆಲ್ಲ ಸೇಮ್ ಒಂದು ಮಗು ಥರನೇ ಮಾಡ್ತಾಳೆ. ಏನಾದರೂ ಬೇಕು ಅಂದರೆ ಇಲ್ಲ ಏನಾದರೂ ಬೇಡ ಅಂದರೆ ಇಲ್ಲ ಕೊಡಬೇಕು ಅಂದರೆ ಇಲ್ಲ ನಮ್ಮ ಮನೆಯವ್ರಿಗೆ ಏನಾದರೂ ಮಟನ್ ಬೇಕು ಅಂದರೆ ಜಗಳ ಆಡೋದ್ರಿಂದ ಹಿಡ್ದು ಅವಳದು ಸ್ಟೋರಿನೇ ಮಾಡಿ ಹಾಕ್ಬೋದು. ಇಷ್ಟು ಬುದ್ಧಿವಂತ ನಾಯಿ ಎಲ್ಲಾದರೂ ನೋಡಿದ್ದೀರಾ ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅವಳು ಹೇಗೆ ಇಲ್ಲಿ ಸಾಧು ಥರ ಇದ್ದಾಳೋ ಆ ಥರ ಅಂತೂ ಇಲ್ಲ. ಅಷ್ಟು ಬುದ್ಧಿ ಇದೆ ಅಂದರೆ ಒಂದು ಮನುಷ್ಯರಿಗಿರೋ ಬುದ್ಧಿ ಅವಳಿಗಿದೆ. ಅಂದರೆ ಮನುಷ್ಯರಿಗೆ ಅಂದರೆ ಒಂದು ವರ್ಷ 2 ವರ್ಷ ಮಕ್ಕಳಿಗಿರೋ ಅಷ್ಟು ಬುದ್ಧಿ ಇದೆ ಅವಳ ಹತ್ರ. ಆದರೆ ನನಗೆ ಯಾರಾದರೂ ಸುಮ್ಮನೆ ಹೀಗೆ ಹೊಡಿಯೋಕ್ಕಂತ ಕೈ ಎತ್ತಿದ್ರೆ ಸಾಕು ಎಗ್ರು ಬಿಡ್ತಾಳೆ. ಆ ಥರ ನಮ್ಮ ಮನೇಲಿ ನಮ್ಮ ಮಕ್ಕಳು ಸುಮ್ಮನೆ ಹತ್ತಿರ ಬಂದು ಹಿಂಗೆ ಕೈ ಮುಟ್ಟಿದ್ರೆ ಸಾಕು ಎಗ್ರಾಡ್ತಿರ್ತಾಳೆ. ಅಷ್ಟು ಇದು. ಅದಕ್ಕೆ ನಾನು ತುಂಬಾ ಅಂದರೆ ಪ್ರಾಣಿಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಮಾತು ಬಂದಿಲ್ಲ ಅಂದರೂ ನಾವು ಹಾಕೋ ಅನ್ನಕ್ಕೆ ಅಷ್ಟೇ ನಿಯತ್ತಿಂದ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಯಾರೇ ಬೇಜಾರು ಮಾಡಿದ್ರು ಬೇಜಾರು ಮಾಡಲ್ಲ. ಮುಂದೆ ತಿರ್ತಾನೆ ಇರ್ತಾಳೆ. ಗೊತ್ತಾ ನೋಟಿಸ್ ಮಾಡಿದ್ದೀನಿ, ನಾನು ಅಡುಗೆ ಮನೇಲಿ ಇದ್ರೆ ಸಾಕು ಮಾಡ್ಕೊಂಡು ಹೋಗ್ತಾಳೆ ಇದೀನೋ ಇಲ್ವೋ ಅಂತ ಹೇಳಿ. ನನಗೆ ಕಾಣಿಸಿಲ್ಲ ಅಂದರೆ ಮನೆ ಫುಲ್ ಹುಡುಕ್ತಿರ್ತಾಳೆ ಎಲ್ಲೋಗ್ಬಿಟ್ಲು ನಮ್ಮಮ್ಮ ಅಂತ ಹೇಳ್ಬಿಟ್ಟು. ಅದೇ ಹೇಳಿದ್ನಲ್ಲ ಮೂವಿನೇ ಮಾಡಾಕ್ಬೋದು ಅಷ್ಟು ಗಲ್ಲಿ ಫಸ್ಟು. ಅದಕ್ಕೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಯಾರಿಗಾದ್ರೂ ಮೂವಿ ಮಾಡಕ್ಕೆ ನಮ್ಮ ಸ್ಮೋಕಿ ಬೇಕು ಅಂದರೆ ಹೇಳಿ ಮಾಡಿಸಿರ್ತಾರೆ. ಹೇಳ್ಕೊಟ್ಟಂಗೆ ಮಾಡ್ತಾಳೆ ಅಂತೂ ನಿಜ. ಆದರೆ ಮಾಡಿಸೋ ನ್ಯಾಕ್ ಬೇಕು ಅಷ್ಟೇ. ಅಷ್ಟು ಚೆನ್ನಾಗಿದೆ ಅವಳದು ಸ್ಟೋರಿ. ಹೇಳ್ತಾ ಇದ್ದೆ ಒಂದೊಂದಾಗೆ ವಿಡಿಯೋ ಹಾಕ್ತೀನಿ ಇವಳ ಬಗ್ಗೆ ನೋಡಿ ಬೇಕಾದ್ರೆ ಅವಳು ಒಂದ್ಸತಿ ಮಾಡೋದು. ಅಂದರೆ ನಾನು ಫೋನ್ ಇಟ್ಕೊಂಡ್ರೆ ಮಾತ್ರ ಏನೂ ಮಾಡಲ್ಲ. ಯಾಕಂದರೆ ನಮ್ಮ ಅಮ್ಮ ಇಟ್ಕೊಂಡು ಇವಳಿಗೂ ನಾನು ಫೋನ್ ಇಟ್ಕೊಳ್ಳೋದು ಇಷ್ಟ ಆಗಲ್ಲ, ವಿಡಿಯೋ ಮಾಡೋದು ಇಷ್ಟ ಆಗಲ್ಲ. ಸರಿ, ನೀವಾದರೂ ಇಷ್ಟಪಡಿ. ಮತ್ತೊಂದು ಸತಿ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆದರೆ ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ, ಬಾಯ್. You know just what you do to me. Play my emotions like a pair of puppet strings. Did it ever occur to you my heart's more than a toy? Please go easy on me, babe. Send message after message, forward my calls. Next day you hit me back like nothing happened at all. What about all the things you used to say to me?